ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಈಗ ಏನು ಬಾಕಿ ಕಂತುಗಳು ಬಿಡುಗಡೆ ಬಗ್ಗೆ ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಸುದ್ದಿ ಹರಿದಾಡ್ತಾ ಇದೆ, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಬಿಡುಗಡೆ ಮಾಡುವಂತ ಸಾಧ್ಯತೆ ಕೂಡ ಇದೆ, ಯಾಕಾಗಿ ಅಂತಾನು ಕೂಡ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ನಿಮ್ಗೆ ಗೊತ್ತೇ ಇದೆ, ಈಗ ಆಲ್ರೆಡಿ ಏಪ್ರಿಲ್ ಮತ್ತೆ ಮೇ ತಿಂಗಳ ಪೆನ್ಷನ್ ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ. ಗೃಹಲಕ್ಷ್ಮಿ 30 ಹಾಗೂ 31ನೇ ಕಂತು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಎರಡು ಮೂರು ಕಂತುಗಳು ಯುವನಿಧಿ ಹಣ ಕೂಡ ಬಿಡುಗಡೆ ಆಗಿಲ್ಲ. ಹಾಗಾಗಿ ಯಾವ ಹಣ ಕೂಡ ಬಿಡುಗಡೆ ಆಗಿಲ್ಲ, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರುವಂತಹ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷ ಕಳೆದ ಉಪಚುನಾವಣೆ ಇದ್ದಾಗ ದಾವಣಗೆರೆ ಮತ್ತೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಪಚುನಾವಣೆ ಇದ್ದ ಸಂದರ್ಭದಲ್ಲಿ 2-3 ಕಂತುಗಳನ್ನ ರಿಲೀಸ್ ಮಾಡಿತ್ತು. ಆ ಒಂದು ಎಫೆಕ್ಟ್ ಇಂದನೋ ಅಥವಾ ಏನೋ, ಒಟ್ಟು ಕಾಂಗ್ರೆಸ್ ಈಗ ಮತ್ತೆ ಇವತ್ತು ಚುನಾವಣಾ ಫಲಿತಾಂಶ ಬಂದಿದೆ. ಆಲ್ರೆಡಿ ಉಪಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಗೆದ್ದಾಗಿದೆ. ಹಾಗಾಗಿ ಈಗೇನಾದರೂ ಸರ್ಕಾರ ಇಂಥ ಸಂದರ್ಭದಲ್ಲಿ ಖುಷಿಗೆ ಏನಾದರೂ 2 ಕಂತುಗಳನ್ನ ಈ ಮೇ ತಿಂಗಳಲ್ಲೇ ರಿಲೀಸ್ ಮಾಡುವಂತ ಸಾಧ್ಯತೆಯನ್ನು ಅಲ್ಲಗಳೆಯೋ ಹಾಗಿಲ್ಲ, ಮಾಡುವಂತ ಸಾಧ್ಯತೆ ಇದೆ. ಬಟ್ ಅಧಿಕೃತವಾಗಿ ನಾವು ಇಂಥ ದಿನಾಂಕದೊಳಗಡೆನೆ ಅಥವಾ ಮೇ ತಿಂಗಳಲ್ಲಿ 2 ಕಂತುಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ. ಬಟ್ ಆದ್ರೆ ಸದ್ಯಕ್ಕಂತೂ ಗುಡ್ ನ್ಯೂಸ್ ಇದೆ. ಅಟ್ಲೀಸ್ಟ್ ಜನ ಸಪೋರ್ಟ್ ಮಾಡಿದಾರಲ್ಲ, ಬೆಂಬಲ ಮಾಡಿದಾರಲ್ಲ ಅಂತ ಹೇಳಿ ಗೃಹಲಕ್ಷ್ಮಿ ಹಣದ 2 ಕಂತು ಅಥವಾ ಬಾಕಿ ಇರುವಂತಹ ಪೆನ್ಷನ್ ಹಣವನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಪೆನ್ಷನ್ ಹಣ ಫಸ್ಟ್ ರಿಲೀಸ್ ಮಾಡಲಿ ಅಂತ ಹೇಳಿ ನಾನು ವಿಡಿಯೋದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಆದಷ್ಟು ಬೇಗ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಪೆನ್ಷನ್ ಹಣ ಆಗಿರ್ಬೋದು, ಯುವನಿಧಿ ಹಣ ಆಗಿರ್ಬೋದು ಸರ್ಕಾರ ಬಿಡುಗಡೆ ಮಾಡದೆ ಜನರಿಗೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ, ಓಕೆನಾ. ಯಾಕೆಂದ್ರೆ ಈಗ ಆಲ್ರೆಡಿ ಪಾಸಿಟಿವ್ ಒಪಿನಿಯನ್ ಇದ್ದಾಗ, ಅಧಿಕೃತವಾಗಿ ಸರ್ಕಾರ ಯಾವಾಗ ಇದ್ದಾಗಲೂ ಸಹ ಯಾವುದೇ ಸರ್ಕಾರ ಇದ್ರೂ ಸಹಜವಾಗಿ ಉಪಚುನಾವಣೆಗಳನ್ನ ಗೆಲ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಆದ್ರೆ ಇದೊಂದು ಪಾಸಿಟಿವ್ ಥಿಂಗ್ಸ್ ಆಗಿರ್ಬೋದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಸುದ್ದಿ ಹರಿದಾಡ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ಸ್ ಬಂದ್ರೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ವಿಡಿಯೋ ಉಪಯುಕ್ತ ಅನ್ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.